ರಾಮಾಚಾರಿ ಬದುಕಿದ್ದು ತುಂಬಾ ಜನರಿಗೆ ಖುಷಿಯಾಗಿದೆ. ಯಾಕೆಂದ್ರೆ ರಾಮಾಚಾರಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ರಾಮಾಚಾರಿನ ನೋಡ್ಬೇಕು, ಮತ್ತೊಮ್ಮೆ ಆತ ಎದಳ್ಬೇಕು ಅಂತ ತುಂಬಾ ಜನ ಕೂಡ ಪ್ರೇ ಮಾಡ್ತಾ ಇದ್ರು. ಅದೇ ರೀತಿ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ರಾಮಾಚಾರಿ ಎದ್ದಿದ್ದಾನೆ, ಫೈಟಿಂಗ್ ಮಾಡಿದ್ದಾನೆ. ಚಾರು ಮತ್ತೆ ಕಿಟ್ಟಿ ಕೆಳಗಡೆ ಬಿದ್ದಿರ್ತಾರೆ, ಅಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ಆ ಒಂದು ಟೈಮ್ನಲ್ಲಿ ಜೋರಾಗಿ ರಾಮಾಚಾರಿ ಅಂತ ಚಾರು ಕೂಗ್ತಾಳೆ. ಒಂದು ಧ್ವನಿಗೆ ಕಣ್ ಬಿಟ್ಬಿಡ್ತಾನೆ ರಾಮಾಚಾರಿ. ನಂತರ ಮೇಲೆ ಅದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿ ಎದ್ದೇಳ್ತಾರೆ, ಸಕ್ಸಸ್ ಕೂಡ ಆಯಿತು. ರಾಮಾಚಾರಿನ ಅಭಿಮಾನಿಗಳು ಸಹ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಮೆಚ್ಕೊಂಡಿದ್ದಾರೆ. ನೀವು ಕೂಡ ನೋಡಿದ್ರಾ? ನಿಮಗೂ ಕೂಡ ಇಷ್ಟವಾಯ್ತಾ? ಇದ್ರ ಬಗ್ಗೆ ನೀವೇನಂತೀರಾ? ಒಟ್ಟಿನಲ್ಲಿ ರಾಮಾಚಾರಿ ಈಗ ಮೊದಲಿನ ರೀತಿ ಆಗಿದ್ದಾನೆ. ಜೊತೆಗೆ ಈಗ ತಮ್ಮನನ್ನ ಬೇರೆ ನೋಡಾಯ್ತು, ಅಣ್ಣ ಮತ್ತೆ ತಮ್ಮ ಕೂಡ ಒಂದಾಗಾಯ್ತು. ಮುಂದೆ ಇನ್ಯಾವ ಟ್ವಿಸ್ಟ್ ಬರುತ್ತೋ ಏನೋ ಕಾದು ನೋಡಬೇಕಿದೆ. ಈ ರೀತಿಯ ಒಂದು ಟ್ವಿಸ್ಟ್ ನ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದೇ ರೀತಿಯ ಒಂದು ಟ್ವಿಸ್ಟ್ ಕೂಡ ಬಂತು. ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿಲ್ಲ, ಬೇಗನೆ ತಂದಿದ್ದಾರೆ. ಒಳ್ಳೆ ರೀತಿಯ ಒಂದು ಟ್ವಿಸ್ಟ್, ಒಳ್ಳೆ ರೀತಿಯ ಒಂದು ರೇಟಿಂಗ್, TRP ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಚಾರು ಮತ್ತೆ ರಾಮಾಚಾರಿ ಇದೀಗ ಒಂದಾಗಿದ್ದಾರೆ, ಒಂದು ಗುಡ್ ನ್ಯೂಸ್. ಚಾರುನ ತುಂಬಾ ಜನ ಕೂಡ ಮೆಚ್ಕೊಂಡಿದ್ದಾರೆ. ಚಾರು ನಟನೆ ಕೂಡ ಇಷ್ಟವಾಗಿದೆ. ರಾಮಾಚಾರಿ ಕೂಡ ಅಷ್ಟೇ, ಒಂದು ಡುವೆಲ್ ಪಾತ್ರ ಮಾಡ್ತಿದ್ದಾರಲ್ಲ, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಒಂದು ಡುವೆಲ್ ಪಾತ್ರ ಮಾಡ್ತಿದ್ದಾರಲ್ವಾ ರಾಮಾಚಾರಿ. ಮತ್ತೆ ಕಿಟಿ ಪಾತ್ರವೂ ಕೂಡ ಅಷ್ಟೇ. ಕಿಟಿ ಪಾತ್ರ ಒಂದು ರೌಡಿ ಪಾತ್ರ ಮುಂಚೆ ಆಗಿತ್ತು, ಈಗ ಕಿಟಿ ಕೂಡ ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಅಣ್ಣನಿಗೋಸ್ಕರ ಸಹಾಯ ಆಗಿರ್ಬೋದು, ಹೆಲ್ಪಿಂಗ್ ಎಲ್ಲವನ್ನೂ ಕೂಡ ಮಾಡ್ತಿದ್ದಾನೆ. ಅದು ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ನೋಡಿರ್ಬೋದು, ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ.